ಹಾಯ್ ಹಲೋ ನಮಸ್ಕಾರ ಗುರುಗಳು, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ಮೇಲೆ ನಾನು ಎಲ್ಲೇ ಇದ್ದು ಚೆನ್ನಾಗಿದ್ದೇ ಇರ್ತೀನಿ. ಇವತ್ತು ನಿಮಗೆ ಅತ್ಯಂತ ವಿಶೇಷವಾದಂಥ ಒಂದು ಮಾಹಿತಿ ಸಿಗ್ತಾ ಇದೆ. ನೌಕರಿ ಚೌಕರಿ ಅನ್ನೋಂಥ ಮಾತು 100% ಪ್ರೂವ್ ಆಗ್ತಿರೋದು ಇವತ್ತು ಈ ಜಮೀನಲ್ಲಿ. ಇವತ್ತು 3 ಎಕರೆ ಜಮೀನಲ್ಲಿ ಅಡಿಕೆ, ನುಗ್ಗೆ ಕೃಷಿ ಹಾಗೆ ಶ್ರೀಗಂಧ ಮತ್ತೆ ಮೊಟ್ಟೆ ಇಡುವಂತ ಕೋಳಿಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿರುವಂತ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಬಿಗ್ಲಿನಹಳ್ಳಿ ಗ್ರಾಮದ ರೈತರ ಒಂದು ತೋಟದಲ್ಲಿ ನಾನಿದ್ದೀನಿ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಓಡಾಡ್ತಿರುವಂತದ್ದು ಮೊಟ್ಟೆ ಇಡುವಂತ ಕೋಳಿ. ಈ ಕೋಳಿ ಸಾಮಾನ್ಯ 8 ತಿಂಗಳು ಮೊಟ್ಟೆಯನ್ನ ಕಂಟಿನ್ಯೂಸ್ ಆಗಿರ್ತವೆ. ಅದ್ರ ಜೊತೆನಲ್ಲಿ ಇವರು ಇದಕ್ಕೆ ಬೇಕಾಗಂತ ಫುಡ್ ಅನ್ನ ನ್ಯಾಚುರಲ್ ಆಗಿನೇ ಬೆಳೆಸಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಯಾಕೆಂದ್ರೆ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಇಂಥ ಒಬ್ಬ ಸಾಧಕ ರೈತನನ್ನು ನಾನು ನೋಡೇ ಇಲ್ಲ. ಈ ತೋಟದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ನುಗ್ಗೆ ಕೃಷಿ. ಸಾಮಾನ್ಯವಾಗಿ ಇವರು 3 ಎಕರೆನಲ್ಲಿ 2000 ನುಗ್ಗೆ ಗಿಡಗಳನ್ನು ನಾಟಿ ಮಾಡಿದ್ದಾರೆ. ಈಗಾಗಲೇ ಇದರಿಂದ ಫಸಲು ಬರ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಾಯಿ. ಆಮೇಲೆ ಈ ಕಡೆ ನೋಡ್ತಾ ಇದ್ರಲ್ಲ, ಇಲ್ಲಿ ಅಡಕೆ ಗಿಡ ನಾಟಿ ಮಾಡಿದ್ದಾರೆ. ಈ ಅಡಕೆ ಗಿಡಕ್ಕೆ ಮೆಸ್ ಹಾಕಿದ್ದಾರೆ. ಯಾಕೆ ಗೊತ್ತಾ? ಅಡಕೆ ಗಿಡನ ಕೋಳಿ ಕುಕ್ಕಿ ತಿನ್ಬಾರ್ದನ್ನೋ ಉದ್ದೇಶದಿಂದ ಅದಕ್ಕೋಸ್ಕರ ಈ ಮೆಸ್ ಹಾಕಿದ್ದಾರೆ. ಕೆಲವರೆಲ್ಲ ಅಡಕೆ ತೋಟದಲ್ಲಿ ಹಾಗಾಗಿನೇ ಕೋಳಿನ ಬಿಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ, ಈ ಕೋಳಿ ಅಡಕೆ ಚಿಗುರನ್ನ ತಿನ್ನೋದ್ರಿಂದ ಅಡಕೆ ಗಿಡ ಬೆಳವಣಿಗೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕುಂಠಿತ ಆಗುತ್ತೆ. ಆದ್ರೆ ಇಲ್ಲಿ ಅದನ್ನ ಬಹಳ ಅವರು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಮೆಸ್ ಹಾಕಿದ್ದಾರೆ. ಈ ಮೆಸ್ ಹಾಕೋದ್ರಿಂದ ಏನಾಗುತ್ತೆ, ಅಡಕೆ ಗಿಡದ ಬೆಳವಣಿಗೆಗೆ ಯಾವುದೇ ಕುಂಠಿತ ಆಗೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಕೋಳಿ ಬಂದು ಇದನ್ನ ತಿನ್ನೋದಿಲ್ಲ. ಆ ಉದ್ದೇಶ ಇಟ್ಕೊಂಡು ಈ ಮೆಸ್ ಹಾಕಿ ಇದನ್ನ ಬೆಳೆಸಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇದೆಯಲ್ಲ, ಇದು ಸ್ಯಾಂಡಲ್ವುಡ್ ಶ್ರೀಗಂಧ ಬೆಳೆಸಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ 450 ಶ್ರೀಗಂಧ ಗಿಡಗಳನ್ನ ಇಲ್ಲಿ ನಾಟಿ ಮಾಡಿದ್ದಾರೆ. ಇದು ಸುಮಾರು ಇನ್ನೊಂದು 20 ವರ್ಷ ಆದ್ಮೇಲೆ ಇದಕ್ಕೆ ವಿಶೇಷವಾದ ಬೆಲೆ ಬರುತ್ತೆ. ಈ ಬೆಲೆ ಇದೆಯಲ್ಲ, ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ರೆ ಆ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಬಟ್ ಇದನ್ನ ಕಾಯ್ಕೊಳ್ಳೋ ಉದ್ದೇಶದಿಂದನೇ ಇವೆಲ್ಲವನ್ನ ಒಂದು ನ್ಯಾಚುರಲ್ ಸೆಕ್ಯೂರಿಟಿ. ಇದು ಕೋಳಿ ಫಾರ್ಮಿಂಗ್ ಆಯ್ತು, ಅಡಕೆ ಸಸಿ ಆಯ್ತು, ಅದ್ರ ಮಧ್ಯದಲ್ಲಿ ಶ್ರೀಗಂಧ ಆಯ್ತು, ಅದ್ರ ಜೊತೆನಲ್ಲಿ ನುಗ್ಗಿ ಕೃಷಿ ಆಯ್ತು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಯಾರಾದ್ರೂ ಯುವ ರೈತರು ಇದರಿಂದ ಪ್ರೇರಣೆ ಆದ್ರೆ ದಯವಿಟ್ಟು ಅಡ್ರೆಸ್ ಅನ್ನ ನಿಮಗೆ ಹಾಕಿರ್ತೀನಿ. ಆ ಅಡ್ರೆಸ್ ಅನ್ನ ನೋಡ್ಕೊಂಡು ಇವರನ್ನು ಸಂಪರ್ಕ ಮಾಡಿ ಇಲ್ಲಿರುವಂತ ಒಂದು ವ್ಯವಸ್ಥೆನ ನೋಡ್ಕೊಂಡು ನೀವು ಕೂಡ ಈ ರೀತಿಯಲ್ಲೇ ನಿಮ್ಮ ಜಮೀನಲ್ಲಿ ಪ್ಲಾನ್ ಮಾಡಿಕೊಂಡು ಬೆಳೆಯನ್ನು ಬೆಳಿಬಹುದು. ಯಾಕೆ ಇದನ್ನ ನಾನು ಹೇಳ್ತಿದ್ದೀನಿ ಅಂದ್ರೆ, ತುಂಬಾ ಜನ ಸಣ್ಣ ಪೇಮೆಂಟ್ಗಳಿಗೆ ಅಂದ್ರೆ ಒಂದು 30,000 40,000 ರೂಪಾಯಿಗೆಲ್ಲ ಈ ಕೃಷಿ ಇರುವಂತ ಮನೆಯ ಮಕ್ಕಳು ಬೆಂಗಳೂರಿನಂತ ಒಂದು ಪಟ್ಟಣದಲ್ಲಿ ಕಿರಿಕಿರಿಯ ಜೀವನವನ್ನು ಮಾಡ್ತಾ ಇರ್ತಾರೆ. ಅವ್ರ ತಲೆಯಲ್ಲಿ ಯಾವಾಗ್ಲೂ ಒಂದು ಇಂಟೆನ್ಷನ್ ಇರ್ತದೆ, ಏನಂದ್ರೆ ನಾನು ಏನಾದ್ರೂ ಒಂದು ಮಾಡ್ಬೇಕು, ನನ್ನ ಜೀವನದಲ್ಲಿ ನಾನು ಏನಾದ್ರೂ ಒಂದು ಮಾಡ್ಬೇಕು. ಬಟ್ ಅವ್ರು ಸ್ಟಾರ್ಟೇ ಮಾಡಲ್ಲ. ಬಟ್ ಇಂಥದನ್ನ ಒಂದು ನೋಡಿದಾಗ ಅವ್ರಿಗೊಂದು ಒಳ್ಳೆ ಸ್ಟಾರ್ಟ್ ಸಿಗತ್ತೆ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ನಿಮಗೆ ಇದೊಂದು ವಿಡಿಯೋವನ್ನ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ. ಇವರನ್ನು ಸಂಪರ್ಕ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗತ್ತೆ. 30-40 ಸಾವಿರ ಸಂಬಳಕ್ಕೆ ಯಾರು ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಇಲ್ಲದವ್ರು ಕೆಲಸ ಮಾಡಿದ್ರು ಸರಿ. ಬಟ್ ಒಬ್ಬ ಕೃಷಿ ಭೂಮಿ ಇರುವಂತ ರೈತರ ಮಕ್ಕಳು ಆ 30-40 ಸಾವಿರ ರೂಪಾಯಿ ಕೆಲಸ ಮಾಡೋದು ಸರಿಯಾಗಿ ಕಾಣಿಸೋದಿಲ್ಲ. ಬಟ್ ಈ ರೀತಿಯ ಕೃಷಿಯನ್ನು ಮಾಡಿದಾಗ ಇದರಿಂದಲೇ ಕೋಟಿಗಟ್ಟಲೆ ಅರ್ನಿಂಗ್ ಮಾಡಕ್ ಸಾಧ್ಯ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆಲ್ಲ ಒಂದು ಇಮ್ಯಾಜಿನೇಷನ್ ಆಗ್ಬಹುದು, ಇವ್ರ ಅರ್ನಿಂಗ್ ಎಲ್ಲಿವರೆಗೆ ಮುಟ್ಟುತ್ತೆ ಇನ್ನೊಂದು 5-6 ವರ್ಷದಲ್ಲಿ ಅಂತ. ಯಾಕಂದ್ರೆ ಈಗಾಗಲೇ ಈ ಗಿಡ ಇದೆಯಲ್ಲ, ಅಡಕೆ ಗಿಡ 1.5 ವರ್ಷ 2 ವರ್ಷ ಗಟ್ಟಿರುವಂತ ಸಸಿ. ಇದು ಇನ್ನು 7 ವರ್ಷ 8 ವರ್ಷಕ್ಕೆ ಇದ್ರ ಫಲ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಈಗಾಗಲೇ ನುಗ್ಗೆ ಕೃಷಿ ಇವರಿಗೆ ನಿಧಾನಕ್ಕೆ ಅಲ್ಲಲ್ಲಿ ಫಲ ಕೊಡ್ತಾ ಇದೆ. ನುಗ್ಗೆ ಕೂಡ ಬಹಳ ಬೇಡಿಕೆ ಇರುವಂತ ಒಂದು ತರಕಾರಿ. ಇವತ್ತು ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ರೇಟ್ ಇರುವಂತ ತರಕಾರಿ 600, 700, 800 ರೂಪಾಯಿವರೆಗೂ ಸೀಸನಲ್ ಆಗುವಂತ ಒಂದು ತರಕಾರಿ. ಹಾಗಾಗಿ ಒಳ್ಳೆ ಚಾಯ್ಸ್ ಇದು ಈ ಒಂದು ತರಕಾರಿ. ಮತ್ತೆ ಇದರ ಎಲೆಗಳಿದಾವಲ್ಲ, ಈ ಎಲೆಗಳು ಕೂಡ ಕೋಳಿಗಳಿಗೆ ಒಳ್ಳೆ ಆಹಾರ. ಅವುಗಳು ಕೂಡ ಈ ಎಲೆಗಳನ್ನ ತಿಂತವೆ. ಇದು ಕೂಡ ಅದಕ್ಕೆ ಫುಡ್, ನ್ಯಾಚುರಲ್ ಫುಡ್ ಅಂತ ಅದಕ್ಕೆ ಹೇಳಿದ್ದು ನಾನು. ಇದರ ಹೂವು ಮತ್ತೆ ಇದರ ಎಲೆಗಳೇನು ಉದುರ್ತವೆ, ಈ ಉದಿರುವಂತ ಎಲೆ ಹೂವುಗಳು ಇದಕ್ಕೆ ಒಳ್ಳೆ ಆಹಾರ ಆಗುತ್ತೆ. ಜೊತೆಗೆ
ಈ ಶ್ರೀಗಂಧದ ಕತೆ ಹೇಳ್ಬೇಕಂತಾನೆ ಇಲ್ಲ ಬಿಡ್ರಿ. ಈ ಮರ ಏನ್ ಈ ಸೈಜ್ ಇದೆ, ಇನ್ನು ಈ ಸೈಜ್ ಆಗುವಾಗ ಇನ್ನೊಂದು 15-20 ವರ್ಷಕ್ಕೆ ರೀಚ್ ಆಗ್ತವೆ. ಆ ಟೈಮಿಗೆ ಇದ್ರ ವ್ಯಾಲ್ಯೂ ಎಷ್ಟಿರ್ಬೋದು ನೀವು ಅಂದಾಜು ಮಾಡಿ. ಈ 3.5 ಎಕರೆನ ಬಂಗಾರ ಅಲ್ಲ ಸ್ವಾಮಿ, ವಜ್ರದ ರೇಟಿಗೆ ಇದನ್ನ ಕೊಂಡೊಯ್ಯುವಂತ ತಲೆ ಉಪಯೋಗಿಸಿದಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗಾಗಿ ಈ ವಿಡಿಯೋ ನೋಡಿರುವಂತ ಪ್ರತಿಯೊಬ್ಬ ಯುವ ರೈತರು ದಯವಿಟ್ಟು ಇಂಥವ್ರನ್ನ ಸ್ವಲ್ಪ ಸಂಪರ್ಕ ಮಾಡಿ ಒಳ್ಳೆ ಐಡಿಯಾನ ತಕೊಂಡು ನೀವು ಕೂಡ ನಿಮ್ಮ ಜಮೀನನ್ನ ಬಂಗಾರ ಮಾಡಿ ಅಂತ ಹೇಳ್ತಾ, ಬಟ್ ಇವತ್ತು ನಮಗೆ ಇಲ್ಲಿ ಓನರ್ ಸಿಗ್ಬೇಕಿತ್ತು, ಏನೋ ಕಾರಣಾಂತರಗಳಿಂದ ಅವ್ರು ನಮಗೆ ಸಿಗ್ಲಿಲ್ಲ. ಹಾಗಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಏನು ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಗೆ ಅಲ್ಲಿ ಶೆಡ್ ಇದೆ, ಆ ಶೆಡ್ ಅಲ್ಲಿ ಕೋಳಿ ಮೊಟ್ಟೆ ಹಾಕ್ಲಿಕ್ಕೆ ಯಾವ ರೀತಿ ಮಾಡಿದ್ದಾರೆ, ಕೋಳಿ ಕೂತ್ಕೊಳ್ಳಿಕ್ಕೆ ಯಾವ ರೀತಿ ಮಾಡಿದ್ದಾರೆ, ಮತ್ತೆ ಅದರ ಈ ಮಲ ಏನಿದೆ ಗೊಬ್ಬರ, ಆ ಗೊಬ್ಬರ ಕೂಡ ಒಳ್ಳೆ ಸೇಲ್ ಆಗುತ್ತೆ. ಇಲ್ಲಿರುವಂತ ಅಡಕೆ ತೋಟಗಳು ತುಮಕೂರು ತಾಲೂಕಲ್ಲಿ ಹೈಯೆಸ್ಟ್ ಆಗಿದೆ. ಈ ಅಡಕೆ ತೋಟಗಳಿಗೆ ಅತಿ ಹೆಚ್ಚು ಕೋಳಿ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ. ಒಂದೊಂದು ಲೋಡಿಗೆ ಕನಿಷ್ಠ 12-13 ಸಾವಿರ ರೂಪಾಯಿ ಒಂದು ಲೋಡಿಗೆ ಇರುತ್ತೆ. ತಿಂಗಳಿಗೆ ಬೇಕಾದಷ್ಟು ಲೋಡ್ಗಳು ಗೊಬ್ಬರ ಇಲ್ಲಿ ರೆಡಿ ಆಗುತ್ತೆ. ಇವರಿಗೆ ಸಾಕು ನೋಡಿ. ಆ ಒಂದು ಗೊಬ್ಬರ ಕೂಡ ಇವರು ತೋಟಕ್ಕೆ ನ್ಯಾಚುರಲ್ ಆಗಿ ಸಾವಯವ ಗೊಬ್ಬರ, ಸಾವಯವ ಕೃಷಿಗೆ ಇದೊಂಥರ ಪೂರಕವಾದಂತ ವಾತಾವರಣ ಇದೆ. ಹಾಗಾಗಿ ಈ ವಿಡಿಯೋ ಬಹಳ ಇಷ್ಟ ಆಗತ್ತೆ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಿಮ್ಗೆ ಇಷ್ಟ ಆದ್ರೆ ಏನ್ ಇಷ್ಟ ಆಯ್ತು ಈ ಒಂದು ಜಾಗದಲ್ಲಿ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಬೇಕಾದಂತ ಕಮೆಂಟ್ ಮಾಡಿ ವೇಸ್ಟ್ ಅದು. ಆದ್ರೆ ಈ ಜಾಗದಲ್ಲಿ ಏನ್ ಇಷ್ಟ ಆಯ್ತು, ಈ ಒಂದು ಕೃಷಿ, ಈ ಒಂದು ರೈತನಿಗೆ ನೀವೇನ್ ಹೇಳ್ತಿರಲ್ಲ, ಆ ಒಂದು ವ್ಯಾಲ್ಯೂಬಲ್ ಮಾತನ್ನ ಮಾತ್ರ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನಾವು ಇವ್ರು ನಿರ್ಮಾಣ ಮಾಡಿರುವಂತ ಶೆಡ್ ಒಳಗಿದ್ದೀವಿ ನಾವು. ಇಲ್ಲೆಲ್ಲ ಕೋಳಿ ಸಾಕಾಣಿಕೆಗೆ ಏನ್ ಬೇಕು, ಕೋಳಿ ಕೂತ್ಕೊಳ್ಳಕ್ಕೆ ಏನ್ ಬೇಕು, ಕೋಳಿ ಮೊಟ್ಟೆ ಇಡಕ್ಕೆ ಏನ್ ಬೇಕು, ಕೋಳಿಗೆ ಫೀಡ್ ಹಾಕ್ಲಿಕ್ಕೆ ಏನ್ ಬೇಕು, ಕೋಳಿಗೆ ನೀರ್ ಕುಡಿಯಕ್ಕೆ ಏನ್ ಬೇಕು, ಮತ್ತೆ ಅವುಗಳಿಗೆ ನೋಡಿ ಇಲ್ಲಿ ಆ ಕಡೆ ಮೇಲ್ಗಡೆ ಕುತ್ಕೊಳ್ಳಕ್ಕೂ ಸ್ವಲ್ಪ ಮರಗಳನ್ನ ಜೋಡಿಸಿದ್ದಾರೆ. ಯಾಕೆ ಅಂದ್ರೆ ಮೈಂಡ್ ರಿಲ್ಯಾಕ್ಸ್ಗೆ ಕೋಳಿಗೆ, ಹಾಗಾಗಿ ಅಲ್ಲಿ ಕುತ್ಕೊಳ್ಳೋಕೆ ಅವಕ್ಕೆ ಆಗ್ತವೆ, ಆರಾಮಾಗಿ ಕುತ್ಕೊಳ್ತವೆ. ಮತ್ತೆ ಇದು ಮೊಟ್ಟೆ ಇಡಕ್ಕೆ, ಇದು ಸ್ಪೆಷಲ್ ಆಗಿ ಮಾಡಿರೋದು ಮೊಟ್ಟೆ ಇಡಕ್ಕಂತಾನೆ ಮಾಡಿರೋದು. ಇದು ಇಲ್ಲೇ ಕೂತ್ಕೊಂಡು ಮೊಟ್ಟೆ ಇಡ್ತವೆ. ಯಾಕೆಂದ್ರೆ ಇದ್ರ ಕೆಲಸನೇ ಪ್ರತಿದಿನ ಮೊಟ್ಟೆ ಇಡೋದೇ ಕೆಲಸ ಈ ಕೋಳಿದು. ಯಾಕೆಂದ್ರೆ ಕಂಟಿನ್ಯೂ 8 ತಿಂಗಳು ಈ ಕೋಳಿಗಳು ಮೊಟ್ಟೆ ಇಡೋದ್ರಿಂದ ಇವುಗಳಿಗೆ ಮೊಟ್ಟೆ ಕೋಳಿ ಅಂತಾನೆ ಹೆಸರು. ಹಾಗಾಗಿ ಮೇನ್ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕಾಗಿರೋದೇ ಮೊಟ್ಟೆ ಇಡಕ್ಕೆ. ಹಾಗಾಗಿ ಮೊಟ್ಟೆ ಇಡಕ್ಕೆ ಅತ್ಯಂತ ಹೆಚ್ಚು ಟ್ರೇಗಳನ್ನ ಇಲ್ಲಿ ಜೋಡಿಸಿದ್ದಾರೆ. ನೀವು ನೋಡ್ಬೋದು, ಇಲ್ಲೆಲ್ಲ ಕಂಪ್ಲೀಟ್ ಟ್ರೇಗಳ ಜೋಡಣೆ ಆಗಿರುವಂತದ್ದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ತುಂಬಾ ಸಿಂಪಲ್ ಆಗಿ ಮಾಡಿರುವಂತ ಶೆಡ್ ಇದು. ಇದಕ್ಕೇನು ಬಹಳ ಖರ್ಚು ಮಾಡ್ದಂಗೆ ಕಾಣ್ತಾ ಇಲ್ಲ. ಕಂಪ್ಲೀಟ್ ಕಬ್ಬಿಣದ ಒಂದು ಇದರಿಂದನೇ ರಾಡ್ಗಳಿಂದ, ಮತ್ತೆ ಇಲ್ಲಿ ಮೇಲ್ಗಡೆ ಏನ್ ಹಾಕಿದರೆ ಇದು ಸಿಮೆಂಟಿನ ಶೀಟ್. ಇಲ್ಲಿ ದೊಡ್ಡ ಮರ ಇಲ್ದಿರೋದ್ರಿಂದ ಸಿಮೆಂಟಿನ ಶೀಟ್ ಬಳಕೆ ಮಾಡಿದ್ದಾರೆ ಅವರು. ಮರ ಅಥವಾ ಏನಾದ್ರು ತೆಂಗಿನಕಾಯಿ ಬೀಳಂತ ಜಾಗ ಆದ್ರೆ ನೀವು ಸ್ಟೀಲ್ ಶೀಟ್ ಅನ್ನ ಬಳಕೆ ಮಾಡಬೇಕು. ಯಾಕೆಂದ್ರೆ ಒಡೆದೋಗಂತ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿ ಆ ರೀತಿ ಒಂದು ವಾತಾವರಣ ಇಲ್ಲ. ಹಾಗಾಗಿ ಇವ್ರು ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸಿಮೆಂಟಿನ ಶೀಟ್ ಅನ್ನ ಬಳಕೆ ಮಾಡಿದ್ದಾರೆ ಮೇಲ್ಗಡೆ. ಜೊತೆಗೆ ಇಲ್ಲಿ ಕಬ್ಬಿಣದ ಕಂಪ್ಲೀಟ್ ರಾಡ್. ಸಾಮಾನ್ಯ ಇದರ ಒಂದು ಅಂದಾಜು ವೆಚ್ಚ ಒಂದು 2.5 - 3 ಲಕ್ಷ ರೂಪಾಯಿ ಒಳಗಡೆ ಒಂದು ಶೆಡ್ ನಿರ್ಮಾಣ ಆಗಿರುತ್ತೆ ಅನ್ಕೋತೀನಿ. ಮತ್ತೆ ಆ ಕಡೆಗೆಲ್ಲ ಏನಾಗಿದೆ ಅಂದ್ರೆ ಅವರು ಹೆಚ್ಚು ಏನು ಉಪಯೋಗ ಮಾಡಿಲ್ಲ. ಇಲ್ಲೆಲ್ಲ ಏನ್ ಜಾಲ್ರಿ ಹಾಕಿದ್ದಾರೆ. ಇಲ್ಲೇನಿದೆಯಲ್ಲ ಇದು ಜಾಲ್ರಿ. ಇದು ಅವಕ್ಕೆ ಶುದ್ಧ ಗಾಳಿ ಸಿಗುತ್ತೆ. ಮತ್ತೆ ಈ ಜಾಲ್ರಿಯಿಂದ ಉಪಯೋಗ ಅಂತಂದ್ರೆ ಈ ಹೆಗ್ಗಣ ಮತ್ತೆ ಈ ಕಾಡು ಬೆಕ್ಕುಗಳೇನಿದಾವೆ ಅವುಗಳ ಕಾಟನ ಅವಾಯ್ಡ್ ಮಾಡುವಂಥದ್ದು. ಹಾವು ಬರ್ತವೆ, ಈ ಕೋಳಿ ಹಿಕ್ಕಿ ತಿನ್ಲಿಕ್ಕೆ ಹಾವು ಬರ್ತವೆ, ಅವುಗಳು ಕೂಡ ಬರ್ದೇ ಇರೋ ರೀತಿ ನೋಡ್ಕೊಳ್ಳಕ್ಕೆ ಈ ಒಂದು ಮೆಸ್ ಅನ್ನ ಇವರು ಬಳಕೆ ಮಾಡಿದ್ದಾರೆ. ನೀವು ಆಗ್ಲೇ ನೋಡಿರ್ಬೇಕು, ಜಮೀನ್ ಒಳಗಡೆ ಆಟ ಆಡ್ತಿದ್ದು ಕೋಳಿಗಳೆಲ್ಲ ಅಲ್ಲೆಲ್ಲ ಮೇಯ್ತಾ ಇದ್ದು. ಆ ಮೇಯುವಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಜಮೀನ್ ಸುತ್ತಲೂ ಏನ್ ಹಾಕಿದಾರೆ ಅಂದ್ರೆ ಇದೇ ರೀತಿ ಮೆಸ್ ಅನ್ನ ಅವರು ಬಳಕೆ ಮಾಡಿದ್ದಾರೆ. ಯಾಕೆ ಇದೇ ರೀತಿ ಮೆಸ್ ಅನ್ನ ಬಳಕೆ ಮಾಡಿದ್ದಾರೆ ಅಂತಂದ್ರೆ
ಈ ಮೆಸ್ ಇರೋದ್ರಿಂದನೇ ಕೋಳಿಗಳು ಇನ್ನೊಂದು ಪಕ್ಕದ ಜಮೀನಿಗೆ ಹೋಗದೇ ಇರೋ ರೀತಿಯಲ್ಲಿ ಆ ಮೆಸ್ ಕಾಪಾಡ್ಕೊಳ್ಳುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಯಾರು ಅಲ್ಲಿ ಇರ್ಬೇಕಾಗಿಲ್ಲ ಮತ್ತೆ ಕಾಯ್ಬೇಕಾಗಿಲ್ಲ. ಓಕೆನಾ? ಹಾಗಾಗಿ ಇದು ನೋಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿದೆ. ಇದೊಂಥರ ಇನ್ಸ್ಪೈರ್ ನೋಡಿ. ಅಲ್ಲಿ ಕೋಳಿಗಳೆಲ್ಲ ಹೆಂಗ್ ಕುಂತಿದಾವೆ ಅಂದ್ರೆ, ಇವತ್ತು ಈ ವಿಡಿಯೋ ಮಾಡೋ ಸಂದರ್ಭ ಸ್ವಲ್ಪ ಸಂಜೆ ಆಯ್ತು. ನಾವು ಆದಷ್ಟು ಬೇಗ ರೀಚ್ ಆಗ್ಬೇಕಾಗಿತ್ತು, ಆದಷ್ಟು ಬೇಗ ರೀಚ್ ಆಗಕ್ಕಾಗಿಲ್ಲ. ಈ ಜಾಗಕ್ಕೆ ತುಂಬಾ ದೂರದಿಂದ ನಾನು ಟ್ರಾವೆಲ್ ಮಾಡ್ಬೇಕಾದ್ರಿಂದ ದೂರ ಆಗ್ಬಿಡ್ತು. ಸಂಜೆ ನಿಮ್ಗೆ ಎಷ್ಟು ಈ ವಿಡಿಯೋದಲ್ಲಿ ಕಾಣ್ತಿದೆಯಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಈ ಒಂದು ರೈತರನ್ನ ನೀವು ಸಂಪರ್ಕ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಾನು ಅಲ್ಲಿ ಕೆಳಗಡೆ ಅವ್ರ ನಂಬರ್ ಅನ್ನ ಹಾಕಿರ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಕಡೆಗೆ ಒಂದ್ ಪಾರ್ಟ್ ಇದು, ಈ ಕಡೆಗೆ ಕೋಳಿ ಸಾಕಾಣಿಕೆ, ಈ ಕಡೆ ಒಂದ್ ಪಾರ್ಟ್ ಶೆಡ್ ಇದು, ಇಲ್ಲಿ ಈ ಕಡೆಗೆ ಒಂದ್ ಪಾರ್ಟ್ ಶೆಡ್ ಇದು. ಇಲ್ಲೂ ಕೂಡ ನೋಡಿ ಬೇಲಿ ಹಾಕಿದ್ದಾರೆ ಇವರು ಸೈಡಿಗೆ. ಒಳಗಡೆಗೆ ಆ ಕಡೆ ಒಳಗಡೆ ಜಮೀನಲ್ಲೂ ಕೂಡ ನುಗ್ಗೆ ಇದೆ, ಶ್ರೀಗಂಧ ಇದೆ, ಜೊತೆಗೆ ಸಪೋರ್ಟೆಡ್ ಕೆಲವು ಗಿಡಗಳನ್ನು ಹಾಕಿದ್ದಾರೆ, ಮತ್ತೆ ಅಡಿಕೆ ಗಿಡ ಇದೆ. ಆ ಕಡೆಗೂ ಕೂಡ ಅದೇ ರೀತಿ ಪ್ಲಾನಿಂಗ್ ಅಲ್ಲಿ ಮಾಡಿರುವಂತದ್ದು. ಬಹಳ ಅದ್ಭುತವಾದ ಐಡಿಯಾ ಇದು. ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ಈ ಒಂದು ಜಾಗಕ್ಕೆ ನಾನು ಬರುವಾಗ ಈ ರೀತಿ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ, ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು, ಯಾವ ರೀತಿಯಲ್ಲಿ ಬೆಳೆಯನ್ನ ಮಾಡ್ಬೋದು ಅಂತೇಳಿ ಇದನ್ನು ನೋಡುವಾಗ್ಲೇ ಗೊತ್ತಾಯ್ತು. ಬಹಳ ಚೆನ್ನಾಗಿದೆ. ಎರಡೂ ಕಡೆನೂ ಎರಡು ಪಾರ್ಟ್ ಅಲ್ಲಿ ಮಾಡಿದ್ದಾರೆ ಇವರು. ನೋಡ್ತಾ ಇದೀರಲ್ಲ ಸ್ನೇಹಿತರೆ, ಇವರು ಇಲ್ಲಿ 2,000 ಕೋಳಿಯನ್ನು ಸಾಕಾಣಿಕೆ ಮಾಡಿದ್ದಾರೆ. ನೀವೇನ್ ನೋಡಿದ್ರಲ್ಲ ಅದರಲ್ಲಿ 2,000 ಕೋಳಿಯನ್ನು ಸಾಕಾಣಿಕೆ ಮಾಡಿದ್ದಾರೆ. ಆ ಕೋಳಿಗಳು ಕೇವಲ 19 ವಾರದ ಕೋಳಿಗಳು, 19 ತಿಂಗಳಲ್ಲ, 19 ವಾರ ಆಗಿರುವಂತ ಕೋಳಿ. ಈ ಕೋಳಿಗಳು 21, 22ನೇ ವಾರದಿಂದ ಮೊಟ್ಟೆ ಇಡಕ್ ಶುರು ಮಾಡ್ತವೆ. ಆದ್ರೆ ಇಲ್ಲಿ ಕೆಲವು ಕೋಳಿಗಳು ಈಗಾಗಲೇ ಮೊಟ್ಟೆ ಇಡ್ತಾ ಇದ್ದಾವೆ. ಇಲ್ಲಿ ನೋಡಿ, ಈ ಶೆಡ್ ಇದೆಯಲ್ಲ, ಇದನ್ನ ಇವು ಡೈಲಿ ಇಟ್ಟಂತ ಮೊಟ್ಟೆಗಳನ್ನ ಶೇಖರಣೆ ಮಾಡಕ್ಕಂತಾನೆ ಇಟ್ಟಿರುವಂತ ಒಂದು ಶೆಡ್ ಇದು. ಈ ಶೆಡ್ ನಲ್ಲಿ ಈಗಾಗಲೇ ಇವರು ಇಲ್ಲಿ ಮೊಟ್ಟೆಯನ್ನ ಶೇಖರಣೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೊಂದು ಟ್ರೈನಲ್ಲಿ ಮೊಟ್ಟೆ ಇದೆಯಲ್ಲ, ಇದು ಸಾಮಾನ್ಯ ಇವತ್ತು ಸಿಕ್ಕಿರುವಂತದ್ದು. ಇದು ಲಾಭದ ಮೊಟ್ಟೆ. ಯಾಕೆಂದ್ರೆ 23 ವೀಕ್ಸ್ ಇಂದ ಶುರು ಆಗ್ಬೇಕಾಗಿರುವಂತ ಮೊಟ್ಟೆ ಈಗಾಗಲೇ 19ನೇ ವಾರದಿಂದನೇ ಕೆಲವು ಕೋಳಿಗಳು ಮೊಟ್ಟೆ ಇಡಕ್ ಶುರು ಮಾಡಿದ್ದಾರೆ. ಹಾಗಾಗಿ ಇದು ಲಾಭದ ಮೊಟ್ಟೆ ಅಂತಾನೆ ಹೇಳ್ಬೋದು. ಕಂಟಿನ್ಯೂಸ್ಲಿ 8 ತಿಂಗಳು ಮೊಟ್ಟೆ ನೀಡುತ್ತೆ ಕೋಳಿ. ಲೆಕ್ಕ ಹಾಕೊಳ್ಳಿ, ಡೈಲಿ 2,000 ಕೋಳಿಗಳಲ್ಲಿ 1,500 ಕೋಳಿ ಮೊಟ್ಟೆ ಇಟ್ಟರು 1,500 ಮೊಟ್ಟೆ ಆಯ್ತು. ಒಂದು ಮೊಟ್ಟೆಗೆ 10 ರೂಪಾಯಿನಲ್ಲಿ ಸೇಲ್ ಆಗ್ತಾ ಇದೆ. ಒಂದು ಮೊಟ್ಟೆಗೆ 10 ರೂಪಾಯಿನಲ್ಲಿ ಸೇಲ್ ಆಗ್ತಾ ಇದೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ ಇವರ ಅರ್ನಿಂಗು ಮೊಟ್ಟೆಯಿಂದ ಒಂದು ದಿನಕ್ಕೆ ಎಷ್ಟು ಅಂತ. ನೋಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿದೆ. ಈ ಒಂದು ಶೆಡ್ ನಿರ್ಮಾಣ ಕೂಡ ಮಾಡ್ಕೊಂಡಿದ್ದಾರೆ ಅವರು. ಈಗಾಗಲೇ ಅವರಿಗೆ ಮೊಟ್ಟೆಗಳು ಸಿಗ್ತಾ ಇದೆ. ಇನ್ನು ಮುಂದೆ ಹೆಚ್ಚೆಚ್ಚು ಮೊಟ್ಟೆ ಸಿಕ್ಕದಾಗೇನೆ ಇದು ಕಂಪ್ಲೀಟ್ ಯೂಸ್ ಆಗತ್ತೆ ಅಂತ ನಾನು ಅನ್ಕೋತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದ್ ಕೈಲಿ ಕೋಳಿ ಇದೆ, ಒಂದ್ ಕೈಲಿ ಮೊಟ್ಟೆ ಇದೆ. ಯೋಚನೆ ಮಾಡಿ, ನೌಕರಿ ಚೌಕ್ರಿ. ಈ ವಿಡಿಯೋ ನೋಡಿದ್ಮೇಲೆ ಇದು ಈ ಮಾತಿಗೆ ವ್ಯಾಲ್ಯೂ ಬಂತು ಅಂತ ನಾನು ಅನ್ಕೋತೀನಿ. ಮೊನ್ನೆ ನೋಡ್ತಾ ಇದ್ದೆ, ಯಾರೋ ಒಬ್ರು ಮಹಾಭಾರತದ ಕೆಲವು ಉಪಕಥೆಗಳಲ್ಲಿ ಹೇಳುವಾಗ ನೌಕರಿ ಬಗ್ಗೆ ಚೌಕ್ರಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಬಟ್ ಈ ಒಂದು ಪ್ರದೇಶನ, ಈ ಒಂದು ಕೃಷಿನ ನೋಡಿದಾಗ ಆ ಮಾತಿಗೆ 100% ವ್ಯಾಲ್ಯೂ ಬಂತಂತ ನಾನು ಅನ್ಕೋತೀನಿ. ಇದಕ್ಕೆ ನೀವೇನಂತೀರಾ? ನೀವೇ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೋತೀನಿ. ನನಗಂತೂ ನಾನ್ ಮಾಡಿರೋ ವಿಡಿಯೋಗಳಲ್ಲಿ ಇದು ಅತ್ಯಂತ ಸರ್ವಶ್ರೇಷ್ಠ ವಿಡಿಯೋ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾನೇ ಖುಷಿ ಆಯ್ತು. ಈ ವಿಡಿಯೋದಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ, ಮತ್ತೆ ಹೊಸ ವಿಚಾರಗಳು ತಲೆಯಲ್ಲಿ ಓಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಾದ್ರೂ ಈ ಒಂದು ಬಿಸ್ನೆಸ್ ಅನ್ನ ಮಾಡಕ್ ಇಷ್ಟಪಡೋರು ದಯವಿಟ್ಟು ಒಮ್ಮೆ ಇಲ್ಲಿ ಬಂದು ಸಂಪರ್ಕ ಮಾಡಿ, ಈ ಒಂದು ಪ್ರದೇಶದಲ್ಲಿ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭರಾತ್ರಿ, ಒಳ್ಳೆದಾಗ್ಲಿ.